ಚಳಿಗಾಲ ಬಂತು ಅಂದರೆ ಎಲ್ಲರಿಗೂ ಭಯ, ಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಿ ಅತಿ ಹೆಚ್ಚು ಭಯ ಅಂತಲೇ ಹೇಳ್ಬೋದು. ಚಳಿಗಾಲದಲ್ಲೇ ಬರುವಂಥ ಒಂದು ಕಾಯಿಲೆ ನಿಮೋನಿಯಾ, ಉಸಿರಾಟದ ತೊಂದರೆ ಆಗುವಂಥದ್ದು. ಇದನ್ನು ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತಲೇ ಹೇಳಲಾಗುತ್ತೆ. ಶ್ವಾಸಕೋಶ ಅಥವಾ ನಮ್ಮ ಲಂಗ್ಸ್ನಲ್ಲಿ ಗಾಳಿ ತುಂಬಿಕೊಂಡಿರುವಂಥದ್ದು ಸಾಮಾನ್ಯವಾಗಿ. ಆದರೆ ನಿಮೋನಿಯಾ ಬಂದಾಗ ಗಾಳಿ ಬದಲಾಗಿ ಪಸ್ ಅಥವಾ ಬೇರೆ ತರಹದ ಲಿಕ್ವಿಡ್ ತುಂಬಿಕೊಂಡು ಅದರಿಂದ ಅಡ್ವರ್ಸ್ ಎಫೆಕ್ಟ್ ಆಗುವಂಥದ್ದು, ಲೈಕ್ ಕೆಮ್ಮು, ನೆಗಡಿ, ಶೀತ, ಜ್ವರ ಮುಂದೆ ಬರುವಂಥದ್ದು ನಿಮೋನಿಯಾ ಅಂತ ಹೇಳಲಾಗುತ್ತೆ. ಮತ್ತು ಇದು ಬ್ಯಾಕ್ಟೀರಿಯಾದಿಂದ ಬರ್ಬೋದು, ವೈರಸ್ಸಿಂದ ಬರ್ಬೋದು, ಮತ್ತು ಫಂಗಸ್ಸಿಂದ ಕೂಡ ಬರಬಹುದು. ಮಗುಗೆ ಇದಾಗಿದೆ, ನಿಮೋನಿಯಾ ಬಂದಿರಬಹುದು ಅನ್ನೋದಕ್ಕೆ ಏನೇನು ಕಾರಣ? ಆ್ಯಕ್ಚುಲಿ ಚಳಿಗಾಲದಲ್ಲಿ ಇದೆಲ್ಲ ಕಾಮನ್ ಸೈನ್ಸು. ಬಟ್ ಇಂಥವು ತುಂಬ ತೊಂದರೆ ಆಗ್ತಿದೆ ಅಂದರೆ ಡಾಕ್ಟರ್ ಹತ್ರ ಹೋಗಿ, ನಾರ್ಮಲ್ ಕಾಫ್ ಆ್ಯಂಡ್ ಕೋಲ್ಡ್ ಇದ್ದರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಇಲ್ಲ ನಿಮೋನಿಯಾ ಆದರೆ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡ್ಬೋದು. ಹಾಗಾಗಿ ಏನೇನು ಸೈನ್ಸ್ ಅಂತ, ಸಿಂಪ್ಟಮ್ಸ್ ಅಂತ ಹೇಳ್ತೀನಿ. ಮೊದಲನೇದಾಗಿ ಕಫ, ತುಂಬಾ ಕೆಮ್ಮು ಬರೋವಂಥದ್ದು, ನೆಗಡಿ, ಸೀನು, ಎದೆ ನೋವು ಕಾಣಿಸ್ಕೊಳ್ಳೋವಂಥದ್ದು, ಉಸಿರಾಟಕ್ಕೆ ತೊಂದರೆ. ಆ್ಯಕ್ಚುಲಿ ಶಾಲೋ ಬ್ರೀತಿಂಗ್ ಅಂತಾರೆ, ಮೇಲ್ಮೇಲೆ ಉಸಿರಾಡ್ತಿದ್ದಾರೆ. ಇಲ್ಲಿ ರಿಬ್ ಗೇಜ್ ಹತ್ರ ನಿಮಗೆ ಕಾಣಿಸ್ಬೋದು, ಇಲ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ ಉಸಿರಾಟಕ್ಕೆ ಅನ್ನೋದಾಗಲಿ, ರೆಗ್ಯುಲರ್ ಆಗಿ ತಿನ್ನೋವಂಥ ಆಹಾರ ತಿಂತಾ ಇಲ್ಲ, ಊಟ ಕಡಿಮೆ ಮಾಡ್ತಿರೋವಂಥದ್ದಾಗಲಿ, ಅಥವಾ ಲೆಸ್ ಆ್ಯಕ್ಟಿವ್ ಆಗಿರೋವಂಥದ್ದಾಗಲಿ ಆರ್ ಸೈನ್ಸ್. ಡಾಕ್ಟ್ರ್ ಹತ್ರ ಒಮ್ಮೆ ಭೇಟಿ ಮಾಡಿ, ಅವ್ರು ವೈಟಲ್ಸ್ ಹಂಗೆ ಅಂದರೆ ಸ್ಟೆಥೋಸ್ಕೋಪ್ ತೊಗೊಂಡು ಹಾರ್ಟ್ ಬೀಟೆಲ್ಲ ಚೆಕ್ ಮಾಡಿ, ಏನಾದರೂ ಬ್ಲಾಕೇಜ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಮತ್ತು ಅವ್ರಿಗೇನಾದರೂ ಡೌಟ್ ಇತ್ತು ಅಂದರೆ ಚೆಸ್ಟ್ ಎಕ್ಸ್ರೇ ಕೂಡ ರೆಕಮೆಂಡ್ ಮಾಡ್ತಾರೆ ಟ್ರೀಟ್ಮೆಂಟಿಗೆ ಮುಂಚೆ.